ॐ श्री नागशक्तिविनायकाय नमः। ॐ श्री नागशक्तिविनायकाय नमः। ॐ श्री नागशक्तिविनायकाय नमः। ವೃಷಭ ರಾಶಿ ಸಂಜಾತರೆಲ್ಲರಿಗೂ ಕೂಡ ನಿಜ ಜ್ಯೇಷ್ಠ ಮಾಸ ಪರಾಭವ ಸಂವತ್ಸರದ ಈ ಒಂದು ವಿಶೇಷ ಮಾಸಕ್ಕೆ ಆತ್ಮೀಯ ಸ್ವಾಗತ. ರಾಶಿ ಅಧಿಪತಿಯಾದಂತಹ ಈ ಶುಕ್ರನು ತೃತೀಯದಲ್ಲೂ ಮತ್ತು ಚತುರ್ಥದಲ್ಲೂ ವಿರಾಜಮಾನನಾಗಿದ್ದಾನೆ. ಈ ಮಾಸದಲ್ಲಿ ವಿಶೇಷವಾಗಿ ಜೂನ್ 16ರಿಂದ ಜುಲೈ 14ರವರೆಗೆ ವ್ಯಾಪಿಸಿರುವ ಈ ಮಾಸದಲ್ಲಿ ಅಮಾವಾಸ್ಯೆಯು ಜುಲೈ 16ರಂದು ಮತ್ತು ಆ ಒಂದು ಪೌರ್ಣಿಮೆ ಕೂಡ ಮೂಲ ನಕ್ಷತ್ರದಲ್ಲಿ 29 ಜೂನ್ರಂದು ಆಗತ್ತೆ. ಆದ್ದರಿಂದಾಗಿ ಈ ಒಂದು ವಿಶಿಷ್ಟವಾದಂತಹ ಜ್ಯೇಷ್ಠ ಮಾಸ ಈಗಾಗಲೇ ಅಧಿಕ ಜ್ಯೇಷ್ಠ ಮಾಸವನ್ನು ಮುಗಿಸಿ ಜ್ಯೇಷ್ಠ ಮಾಸಕ್ಕೆ ಈ ಒಂದು ಪ್ರಕೃತಿ ಕಾರಣವಾಗಿದ್ದರಿಂದಾಗಿ ಆ ಒಂದು ಫಲ ಹೇಗಿರ್ತದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ ವ್ಯಯಾಧಿಪತಿಯಾದಂತಹ ಕುಜನು, ಸಪ್ತಮಾಧಿಪತಿಯಾದಂತಹ ಕುಜನು ಕೂಡ ಈ ಒಂದು ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು ಜೂನ್ 20ರಂದು. ಈ 20ನೇ ತಾರೀಕಿನಿಂದ ಅನೇಕ ವಿಧವಾಗಿ ಕಳೆದು ಹೋದ ಬಂಗಾರ ಮತ್ತು ಭೂಮಿ ಯೋಗ ಇತ್ಯಾದಿಗಳು, ಅನೇಕ ಕೋರ್ಟ್ ವ್ಯಾಜ್ಯಗಳು ಇತ್ಯಾದಿಗಳಲ್ಲೆಲ್ಲ ಏನೆಲ್ಲ ತೊಂದರೆ ಆಗಿತ್ತು, ಗಂಡ ಹೆಂಡತಿಯರ ಮಧ್ಯದಲ್ಲಿ ಅನೇಕ ವಿಚ್ಛೇದನವರೆಗೆ ಹೋದಂಥದ್ದು ಕೂಡ ಮತ್ತೆ ಸರಿಯಾಗುವ ಯೋಗ ಕೂಡ ಇರುತ್ತೆ. 2ನೇ ಬಾರಿ ವಿವಾಹ ಆಗುವವರಿಗೆ ವಿವಾಹ ಯೋಗವು ಕೂಡ ಖಂಡಿತ ಬರಬಹುದು. ಅದೇ ರೀತಿಯಾಗಿ ಯಾರೆಲ್ಲ ಪ್ರೇಮಿಗಳಲ್ಲಿ ಅತ್ಯುತ್ತಮವಾಗಿದ್ದಂತಹ ಸಂಬಂಧ ಹಾಳಾಗಿದ್ದರೆ ಮತ್ತೆ ಪುನಃ ಅದು ಕೂಡುವಂಥ ಯೋಗ ಕೂಡ ಈ ವೃಷಭ ರಾಶಿಯವರಿಗೆ ಕಂಡು ಬರ್ತದೆ. ಅನೇಕ ವಿಧದಲ್ಲಿ ಹಣಕಾಸಿನ ವಿಚಾರದಿಂದ ಗೊಂದಲವಾಗಿದ್ದರೆ ಅವರಿಗೂ ಕೂಡ ಉತ್ತಮವಾದ ಸಹಕಾರಗಳು ದ್ವಿತೀಯ ರವಿಯಿಂದ, ಆ ಒಂದು ಚತುರ್ಥಾಧಿಪತಿಯಾದ ಪಿತೃವರ್ಗದ ಆಶೀರ್ವಾದ ಬಲದಿಂದ ಮತ್ತು ದ್ವಿತೀಯಾಧಿಪತಿಯಾದ ಬುಧನ ಸಹಯೋಗದಿಂದ ಉಂಟಾಗುವಂಥ ಎಲ್ಲ ಲಕ್ಷಣಗಳಿದೆ. ನಿಮ್ಮ ಕೌಟುಂಬಿಕವಾಗಿರ್ತಕ್ಕಂತಹ ನಿಮ್ಮ ಪರವಾಗಿ ಮಾತನಾಡುವ ಮತ್ತು ಮಿತ್ರವರ್ಗ ಏನಿದೆ ಅವು ನಿಮಗೆ ನಿಮ್ಮ ವ್ಯಾವಹಾರಿಕತೆಯಲ್ಲಿ ಮತ್ತು ಹಣಕಾಸಿನ ವ್ಯವಹಾರದಲ್ಲಿ ಸಹಾಯ ಮಾಡುವ ಎಲ್ಲ ಲಕ್ಷಣಗಳು ಕೂಡ ಕಂಡುಬರುತ್ತೆ. ಈ ಬುಧನು ಈ ಒಂದು ದಿನಾಂಕ 22 ಜೂನ್ 22ರಂದು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಹಾಗೆ ರಾಶಿಯಾಧಿಪತಿಯಾದ ಶುಕ್ರ ಕೂಡ ಅಲ್ಲೇ ವಿರಾಜಮಾನನಾಗಿದ್ದಾನೆ. ಶುಕ್ರ ಬುಧ ಯುತಿ ಮತ್ತು ಗುರು ಯುತಿಯನ್ನು ಕೇಂದ್ರದಲ್ಲಿರ್ತಕ್ಕಂತಹ ಗುರುವಿನ ಒಂದು ಬಲದಿಂದಾಗಿ, ಏಕಾದಶಾಧಿಪತಿಯಾದ ಗುರುವಿನ ಒಂದು ಸಾಂಗತ್ಯದಿಂದಾಗಿ ಅನೇಕ ವಿಧವಾದ ಲಾಭಗಳು ಏನೆಲ್ಲ ಪಡೆಯುವುದಿತ್ತೋ ಆ 20ನೇ ತಾರೀಕಿನ ನಂತರ ನಿಮಗೆ ಜಾಬ್ ಇತ್ಯಾದಿಗಳ ವಿಚಾರದಲ್ಲಿ ಒಂದು ಕ್ಲಾರಿಟಿ ಸಿಗಬಹುದು. ಹಣಕಾಸಿನ ವ್ಯವಸ್ಥೆಯಲ್ಲಿ ಉದಾಹರಣೆಗೆ ಅನೇಕರಿಗೆ ಸಾಲಬಾಧೆ ಇದ್ದರೂ ಕೂಡ ತೀರಿಸಿಕೊಳ್ಳುವ ಒಂದು ಮಹಾಯೋಗ ತಾನಾಗಿ ಸೃಷ್ಟಿ ಆಗಬಲ್ಲದು. ಅದಕ್ಕೆ ನಿಮ್ಮ ಪಿತೃವರ್ಗದ ಆಶೀರ್ವಾದ ಬಲ ಅಥವಾ ಅವರ ಮಾರ್ಗದರ್ಶನ ಇದಕ್ಕೆ ಮುಖ್ಯ ಕಾರಣ ಕೂಡ ಆಗಬಹುದು. ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ನಿಮ್ಮ ಜ್ಞಾನವು ಅತ್ಯುತ್ತಮವಾಗಿ ಉಪಯೋಗವಾಗುವ ಮಹಾಯೋಗ ಕೂಡ ಈ ನಿಜ ಜ್ಯೇಷ್ಠ ಮಾಸದಲ್ಲಿದೆ. ಆದ್ದರಿಂದಾಗಿ ಮಿತ್ರರೇ, ಇಲ್ಲಿ ವೃಷಭ ರಾಶಿಯ ಸಾಮಾನ್ಯ ಸೌಮ್ಯತ್ವದಿಂದ ಗುರುವಿನ ಮಾರ್ಗದರ್ಶನವನ್ನು ಪಡೆಯುವ ಮೂಲಕವಾಗಿ ಅತ್ಯುತ್ತಮವಾದ ಫಲ ಲಭ್ಯವಾಗುವಂಥದ್ದು. ಪಿತೃವರ್ಗದ ಮತ್ತು ಕುಲದೇವತಾ ಆರಾಧನೆಯ ಫಲದಿಂದಾಗಿ ನಿಮಗೆ ಅತ್ಯುತ್ತಮವಾದಂತಹ ಈ ಒಂದು ಉತ್ತಮ ಫಲ ಸಿಗುವ ಲಕ್ಷಣ ಇದೆ. ಅದೇ ರೀತಿಯಾಗಿ ಇಲ್ಲಿ ಚತುರ್ಥದಲ್ಲಿ ಕೇತು ಸಿಂಹರಾಶಿಯಲ್ಲಿ ವಿರಾಜಮಾನನಾಗಿರುವುದರಿಂದಾಗಿ ಅನೇಕ ವಿಧವಾದಂತಹ ಮಾನಸಿಕ ಅಸಮಾಧಾನಗಳು ಉಂಟಾಗುವ ಅನೇಕ ಘಟನೆಗಳು ಈಗಾಗಲೇ ಘಟಿಸುತ್ತಿರುವ ಎಲ್ಲ ಲಕ್ಷಣಗಳು ಕೂಡ ಮೇಷರಾಶಿಯವರಿಗೆ ಖಂಡಿತವಾಗಿ ಇದರ ಜೊತೆಗೆ ಕಂಡು ಬರ್ತಾ ಇದೆ. ಒಂದು ಕಡೆ ಉತ್ತಮವಾದ ಫಲ ಕಂಡು ಬಂದರೂ ಸಮಾಜದ ಎದುರಲ್ಲಿ ಅತ್ಯುತ್ತಮವಾಗಿ ನಾವಿದ್ದೇವೆ ಆ ರೀತಿ ಕಂಡು ಬಂದರೂ ಒಳಗಡೆಯೇ ಒಂದು ಬೇಗುದಿ ಕಂಡು ಬರ್ತಾ ಇರುವಂಥದ್ದು. ಅದು ಕೇತು ದೋಷದಿಂದ ಉಂಟಾಗುವುದರಿಂದಾಗಿ ಕೇತು ಪ್ರಥಮ ಬಾಧಿತನಾಗಿ ಕರ್ಕಾಟಕ ರಾಶಿಯನ್ನು ಅಲ್ಲಿಯ ಗುರು ಶುಕ್ರ ಬುಧರನ್ನು ಬಾಧಿಸುತ್ತಿರುವುದರಿಂದಾಗಿಯೂ ಕೂಡ ಈ ಚಂದ್ರನಿಂದ ಘಟಿಸುವ ಅಮಾವಾಸ್ಯೆ ಮತ್ತು ಒಂದು ಮೂಲಾ ನಕ್ಷತ್ರದಂದು ಘಟಿಸುವ ಪೌರ್ಣಿಮೆಯ ದಿನದ ನಿಮ್ಮ ಅನುಷ್ಠಾನ ಅತಿ ಮುಖ್ಯವಾಗಿ ಕಂಡುಬರುತ್ತೆ. ನಿತ್ಯವೂ ಕೂಡ ಅನುಷ್ಠಾನವನ್ನು ನಿಮ್ಮ ತಾಯಿ ತಂದೆ ನಮಸ್ಕಾರ ಮಾಡುವ ಮೂಲಕ ನೀವು ಗುರು ಗಣಪತಿ ಕುಲದೇವರನ್ನು ಪ್ರಾರ್ಥಿಸಿದ ನೀವು ನಂತರ ನಾಗಶಕ್ತಿ ವಿನಾಯಕನ ಒಂದು ಮೂಲ ಮಂತ್ರದ ಹವನಕ್ಕೂ ಕೂಡ ಇಲ್ಲಿ ನೀವು ನಿಮ್ಮ ಸಕಲ ಉದ್ದೇಶಗಳಿಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಿಂದ ಮಾಡ್ತಕ್ಕಂತಹ ಈ ಹವನಕ್ಕೆ ನೀವು ನಿಮ್ಮ ಯಥಾನುಶಕ್ತಿ ಕಾಣಿಕೆಯನ್ನು ಕಳಿಸುವ ಮೂಲಕವಾಗಿ, ಐಚ್ಛಿಕವಾದ ಕಾಣಿಕೆಯನ್ನು ಕಳಿಸುವ ಮೂಲಕವಾಗಿ
ನಿಮ್ಮ ದೃಷ್ಟಿದೋಷ, ಮಾಟಮಂತ್ರಾದಿ ದೋಷಗಳ ನಿವಾರಣೆ ಅಥವಾ ನಿಮ್ಮ ಯಾವುದೇ ಕೆಲಸದಲ್ಲಿ ಹಿನ್ನಡೆ, ಅದಕ್ಕೆಲ್ಲವೂ ಕೂಡ ಒಂದು ದೈವ ಬಲವನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ಮುಖ್ಯವಾಗಿ ಪ್ರತಿನಿತ್ಯವೂ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡುವುದರಿಂದ ಕೇತು ಮತ್ತು ಈ ರಾಹು ದೋಷಗಳ ನಿವಾರಣೆ ಆಗುವುದರಿಂದ ಜಗತ್ತಿನ ಮಾಯೆಯಿಂದ ಯಾವ ನಿಮ್ಮ ಉತ್ತಮವಾದ ಯೋಗ ಆವರಿಸಿ ಹೋಗಿದೆಯೋ ಅದನ್ನು ತೆರೆಸಿಕೊಳ್ಳುವುದಕ್ಕೋಸ್ಕರ ಮಾನಸ ಪೂಜೆ, ಮನಸ್ಸಿನಲ್ಲಿಯೇ ಮಾಡುವ ಪೂಜೆ, ಮನಸ್ಸಿನಿಂದ ಮಾಡಿದ ಪೂಜೆಯೇ ಫಲ ಕೊಡ್ತದೆ ಅಂತಾದರೆ ಮನಸ್ಸಿನಲ್ಲಿಯೇ ಮಾಡುವ ಪೂಜೆ ಅತ್ಯಂತ ಶ್ರೇಷ್ಠ, ಸಂಪೂರ್ಣ ಫಲದಾಯಕ ಎಂಬುದಾಗಿ ಆದಿಶಂಕರಾಚಾರ್ಯರಂಥವರು ಹೇಳಿದ್ದಾರೆ. ಆದ್ದರಿಂದಾಗಿ ಆ ಮಾನಸ ಪೂಜೆಯನ್ನು, ಅದರಲ್ಲೂ ಕೇತು ರಾಹು ಬಾಧಿತವಾದಂತಹ ದೋಷ ನಿವಾರಣೆಗೆ, ಜಗತ್ತಿನ ಮೂಲ ಮಾಯೆ ಎಂದೇ ಕರೆಸಿಕೊಳ್ಳುವಂತಹ ಈ ಛಾಯಾಗ್ರಹಗಳ ದೋಷ ನಿವಾರಣೆಗೆ, ಕಾಳಸರ್ಪ ಯೋಗ ಇರ್ಬೋದು ಅಥವಾ ಅನೇಕ ವಿಘ್ನಗಳಿರ್ಬೋದು, ಎಲ್ಲ ಕೆಲಸದ ವಿಳಂಬತ್ವ ಇರ್ಬೋದು, ಅಲ್ಲಿ ಎಲ್ಲಿ ಹೋದರೂ ಗೊಂದಲ ಸೃಷ್ಟಿಯಾಗುವಂಥದ್ದು ಇರ್ಬೋದು, ಈ ಎಲ್ಲ ರೀತಿಯಾದ ದೋಷಗಳ ನಿವಾರಣೆಗೆ, ಅತಿಯಾದ ಸಾಲಬಾಧೆ ನಿವಾರಣೆಗೆ ನೀವು ಹಣ ಕೊಡದೆ ನಿಮ್ಮಲ್ಲೇ ನೀವು ಮನಸ್ಸಿನಲ್ಲಿ ಅತ್ಯಂತ ಶ್ರದ್ಧಾಭಕ್ತಿ ಯುಕ್ತರಾಗಿ ಮಾಡ್ತಾ ಬಂದರೆ, ಹಣ ಕೊಟ್ಟು ಪೂಜೆ ಮಾಡಿದ್ರೆ ಮಾತ್ರ ದೋಷ ನಿವಾರಣೆ ಅಂತ ತಿಳ್ಕೊಂಡಿದ್ರೆ ಅದು 100ಕ್ಕೆ 100 ತಪ್ಪು. ಅತ್ಯಂತ ಮುಖ್ಯವಾಗಿ ಆದಂತಹ ಸಂದರ್ಭದಲ್ಲಿ ಮಾಡುವ ಪರಿಸ್ಥಿತಿ ಇರ್ತದೆ ಹೊರತು ನಿತ್ಯದ ಅನುಷ್ಠಾನ ಎನ್ನುವುದೇ ಅತಿ ಮುಖ್ಯ. ನಿತ್ಯಾನುಷ್ಠಾನದ ಬಲದಿಂದಲೇ ನೀವು ಮಾಡುವ ಪೂಜೆಗಳು ಫಲ ಕೊಡ್ತವೆ. ಹಾಗಾಗಿ ನಿತ್ಯಾನುಷ್ಠಾನದ ಒಂದು ಲಿಸ್ಟ್ನಲ್ಲಿ ಬೇಕಾಗಿದ್ದೇ ಮಾನಸ ಪೂಜೆ. ಈ ಮಾನಸ ಪೂಜೆಯನ್ನು ವೃಷಭ ರಾಶಿಯವರು ಈಗ ಕೇತುವಿನ ಯುತಿಯನ್ನು ಹೊಂದತಕ್ಕಂತಹ 6ನೇ ಮನೆಯ ಅಧಿಪತಿಯಾದ ಶುಕ್ರನು ರಾಶಿ ಅಧಿಪತಿಯಾಗಿ ಅನೇಕ ರೋಗಕ್ಕೂ ಕೂಡ ಕಾರಣನಾಗುವಂಥ ಲಕ್ಷಣಗಳಿದೆ. ಹಾಗಾಗಿ ಜುಲೈ 4ರಿಂದ ಸಿಂಹರಾಶಿಯನ್ನು ಪ್ರವೇಶ ಮಾಡುವಂಥ ಶುಕ್ರನಿಂದ ನೀರಿನಿಂದ ಉಂಟಾಗುವ ದೋಷಗಳು, ಡೈಜೆಷನ್ ಆಗದೆ ಆಗುವಂಥ ಅನೇಕ ದೋಷಗಳಿಗೆ ಒಳಗಾಗುವವರು ಅನೇಕರು ವೃಷಭ ರಾಶಿಯಲ್ಲಿದ್ದಾರೆ. ಆದ್ದರಿಂದಾಗಿ ಅತಿ ಮುಖ್ಯವಾಗಿ ಉತ್ತಮ ನೀರನ್ನು ಸೇವಿಸುವ ಅಗತ್ಯ ಖಂಡಿತವಾಗಿಯೂ ವೃಷಭ ರಾಶಿಯವರಿಗೆ ಕಂಡುಬರುತ್ತೆ. ಶುಕ್ರ ಜಲಕಾರಕನಾಗಿದ್ದಾನೆ. ಕೇತು ಯುತಿಯನ್ನು ಹೊಂದಿ ರಾಹುವಿನ ದೃಷ್ಟಿಯುಕ್ತನಾಗಿರ್ತಕ್ಕಂತಹ ಶುಕ್ರನಿಂದಾಗಿ ದೇಹದ ಬಾಧೆ ಕೂಡ ಕಂಡುಬರ್ತದೆ. ಆದ್ದರಿಂದಾಗಿ ಉತ್ತಮ ಆಹಾರ ಸೇವನೆಯತ್ತ ನಿಮ್ಮ ಚಿತ್ತ ಇರಲಿ. ಅದೇ ರೀತಿಯಾಗಿ ಉತ್ತಮ ನೀರಿನ ಸೇವನೆಯತ್ತ ನಿಮ್ಮ ಚಿತ್ತ ಇರುವುದರ ಜೊತೆಗೆ ದುರ್ಗಿಯ ಆರಾಧನೆ, ಮಹಾಗಣಪತಿ ಮತ್ತು ನಾಗನ ಆರಾಧನೆ, ಅದೇ ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ಸಂಪೂರ್ಣ ಫಲವನ್ನು, ನಿಮ್ಮ ಆರೋಗ್ಯದ ಒಂದು ಉತ್ತಮತೆಯನ್ನು ಕೂಡ ನೀವು ಅನುಭವಿಸಬಹುದು. ಇನ್ನು ದಶಮದಲ್ಲಿ ರಾಹು ಇರುವುದರಿಂದಾಗಿ ನಿಮ್ಮ ಉದ್ಯೋಗದಲ್ಲಿ ಅನೇಕ ವಿಧವಾದ ಗೊಂದಲಗಳು ಸೃಷ್ಟಿಯಾಗಬಹುದು. ಸಪ್ತಮಾಧಿಪತಿ ಕುಜ ರಾಶಿಗೆ ಪ್ರವೇಶ ಮಾಡ್ತಾ ಇರುವುದರಿಂದ ವೃಷಭ ರಾಶಿಯವರಿಗೆ ಆ ಕಳೆದು ಹೋದ ಮಿತ್ರತ್ವಗಳು ಇತ್ಯಾದಿಗಳು, ಸಂಬಂಧಗಳು ಎಲ್ಲವೂ ಕೂಡ ಪುನಃ ಸೇರುವಂಥ ಯೋಗದ ಜೊತೆಗೆ ರಾಹು ದಶಮದಲ್ಲಿ ಇರುವುದರಿಂದ ಇದರ ಒಂದು ಯಾವುದೇ ಉತ್ತಮ ಫಲವನ್ನು ಪಡೆಯುವಾಗ ಕ್ರಿಯೆಯಲ್ಲಿ ಸಮಸ್ಯೆಯನ್ನು ರಾಹು ಉಂಟು ಮಾಡ್ತಾ ಇದ್ದಾನೆ. ಆದ್ದರಿಂದಾಗಿ ರಾಹು ಬಾಧೆ ಮತ್ತು ಕೇತು ಬಾಧೆಗಾಗಿ ಆ ಮೂಲ ನಕ್ಷತ್ರದಂದು ಉಂಟಾಗುವಂತಹ ಆ ಅಮಾವಾಸ್ಯೆ ಮತ್ತು ಆ ಹುಣ್ಣಿಮೆಯ ದಿವಸ ಮತ್ತು ಈ ಒಂದು ಪುನರ್ವಸು ನಕ್ಷತ್ರದ ಅಮಾವಾಸ್ಯೆಯ ದಿವಸ ಆ ಒಂದು ದಿನಾಂಕ 16 ಜುಲೈ 16ರಂದು ದಯವಿಟ್ಟು ವಿಶೇಷವಾದ, ಅದರ ನಂತರದಲ್ಲಿ 17ನೇ ತಾರೀಕಿಗೆ ವಿಶೇಷವಾದ ಗುರುಪುಷ್ಯ ಯೋಗ ಇದೆ. ಈಗಲೂ ಕೂಡ ಈ ಜೂನ್ 18ರಂದು ಗುರುಪುಷ್ಯ ಯೋಗ ಇದೆ. ಆವತ್ತು ಕೂಡ ನಿಮ್ಮ ಅನುಷ್ಠಾನ ಅತ್ಯಂತ ಫಲದಾಯಕವಾಗುತ್ತೆ. ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು ಆ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ಆಗ್ತಕ್ಕಂತಹ ನೀವು ಮಾಡುವ ಎಲ್ಲ ಕೆಲಸಗಳಲ್ಲಿ ಬರುವ ವಿಘ್ನಗಳಿಗೆ ಒಳ್ಳೆಯ ಫಲವನ್ನು ಪಡೆಯುವ ಮಹಾಯೋಗ ಇದ್ದರೂ ಕೂಡ ರಾಹು ಕರ್ಮಸ್ಥಾನದಲ್ಲಿ ಕುಳಿತು ನಿಮ್ಮ ಕೆಲಸವನ್ನು ಕೆಡಿಸುವಂತಹ ಕ್ರಿಯೆಯಲ್ಲಿ ಉಂಟಾಗುವುದರಿಂದ ಜಗತ್ತಿನ ಮಾಯೆ ಅದನ್ನು ಆವರಿಸಿ ಬಿಡುವುದರಿಂದಾಗಿ ಎದುರುಗಡೆಯೇ ಒಳ್ಳೆಯದಾಗುವುದಿದ್ರೂ ಅದು ಆಗದಂತೆ ತಡೆಯುವ ಮಹಾ ಛಾಯೆ ಒಂದು ಆ ಕೇತುವಿನಿಂದಲೂ ಮತ್ತು ರಾಹುವಿನಿಂದಲೂ ಸೃಷ್ಟಿಯಾಗುವುದರಿಂದ ಇದರ ನಿವಾರಣೆ ಆದಾಗ ನಿಮ್ಮ ಮೂಲ ಯೋಗ ನಿಮ್ಮ ತೆರೆದುಕೊಳ್ಳುತ್ತೆ. ಆದ್ದರಿಂದ ನಿಮಗೆ ಪಡೆಯಬೇಕಾದ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಾದ ಮೂಲ ಯೋಗ ಏನಿದೆ ಅದು ಯಾವತ್ತೂ ಕೂಡ ತೆರೆದುಕೊಳ್ಳಬೇಕು. ನಾವು ಎಷ್ಟೇ ಬೌದ್ಧಿಕ ಶಕ್ತಿಯನ್ನು ಹೊಂದಿದ್ರೂ ಕೂಡ ನಮ್ಮ ಯೋಗ ತೆರೆದುಕೊಳ್ಳದಿದ್ದರೆ ನಾವು ಹಿನ್ನಡೆಯನ್ನು ಅನುಭವಿಸ್ತಾ ಇರ್ತೇವೆ. ಆ ಯೋಗಕ್ಕೆ ಮುಚ್ಚಿದ ಪರದೆಯೇ ಜಗತ್ತಿನ ಮಾಯೆ. ಅದನ್ನೇ ರಾಹುಕೇತು ಎನ್ನುವ ಛಾಯಾಗ್ರಹದ ಮೂಲಕ ಹೇಳಿರುವಂಥದ್ದು. ದೋಷ ನಿವಾರಣೆಗೆ ನಾಗಶಕ್ತಿ ವಿನಾಯಕನ ಆರಾಧನೆ, ಅದರಲ್ಲೂ ಕೂಡ ಮಾನಸ ಪೂಜಾರಾಧನೆ. ಹಾಗಾಗಿ ನಮ್ಮ ಯೂಟ್ಯೂಬ್ನಲ್ಲಿ ನಿಮಗೆ ಸಿಗುತ್ತೆ. ಅದಕ್ಕಿಂತ ಹಣ ಕೊಡುವಂಥ ಅಗತ್ಯವೇ ಇಲ್ಲ. ನಿತ್ಯವೂ ಒಂದೇ ಸಮಯದಲ್ಲಿ ಆ ಒಂದು ಮಾನಸ ಪೂಜೆನ ದಯವಿಟ್ಟು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಮನಸಾರೆ ನೀವು ಅದನ್ನು ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ನಿಮ್ಮ ಅನೇಕ ವಿಘ್ನಗಳು 100ಕ್ಕೆ 200ರಷ್ಟು ದೂರ ಆಗೋದರಲ್ಲಿ ಯಾವ ಸಂದೇಹ ಇಲ್ಲ. ಯಥಾಕ್ರಮವಾಗಿ ಮಾಡ್ತಾ ಬನ್ನಿ ಅಂತ ನಾವು ಈ ಮೂಲಕ ನಿಮ್ಮಲ್ಲಿ ಕೇಳ್ತೇವೆ. ಏಕಾದಶಿಯಲ್ಲಿರುವ ಶನಿ ಲಾಭಾಂಶವನ್ನು ವಿಳಂಬ ಮಾಡುವ ಯೋಗ ಇದೆ. ವಿಳಂಬವಾದರೂ ತೊಂದರೆ ಇಲ್ಲ. ಆದರೆ ಈಗಾಗಲೇ ವ್ಯಯದಲ್ಲಿದ್ದಂತಹ ಕುಜ ಪ್ರವೇಶ ಮಾಡಿದ್ರಿಂದಾಗಿ ಕುಜನ ಒಂದು ಪ್ರಾಬಲ್ಯತೆಯಿಂದ ಮತ್ತು ಗಂಡ ಅಥವಾ ಹೆಂಡತಿಯ ಜಾತಕದ ಬಲದ ಆಧಾರದ ಮೇಲೂ ಕೂಡ ಗ್ರಹಗತಿಯ ವ್ಯವಸ್ಥೆಯ ಮೇಲೆ ಅನೇಕರಿಗೆ ಅತ್ಯುತ್ತಮವಾದ ಫಲ ಲಭ್ಯವಾಗುವಂತಹ ಎಲ್ಲ ಯೋಗಗಳು ಕೂಡ ಕಂಡುಬರುತ್ತೆ. ನಮಸ್ತೆ. ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕ ಪರಿಹಾರಧಾಮ ಶಿವಮೊಗ್ಗ ಶಕ್ತಿಧಾಮ. ಇಲ್ಲಿ ವಿಶೇಷವಾಗಿ ನಿಮಗೊಂದು ಆಸಕ್ತರಿಗೊಂದು ಮಾಹಿತಿ.
ಪ್ರತಿ ಹುಣ್ಣಿಮೆಯೆಂದು ಮಾಡುವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಮತ್ತು ಅಮಾವಾಸ್ಯೆಯನ್ನು ಮಾಡುವ ಶ್ರೀ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತದೊಂದಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಹುಣ್ಣಿಮೆಯೆಂದು ಯಾವುದೇ ರೀತಿಯಾದ ವ್ಯಾಪಾರ ಅಭಿವೃದ್ಧಿ ಇರಬಹುದು, ಹಣಕಾಸಿನ ತೊಂದರೆಗಳಿದ್ದಲ್ಲಿ ಇತ್ಯಾದಿಗಳಿಗಾಗಿ ವಿಶೇಷ ಸಂಕಲ್ಪವನ್ನು, ನಿಮ್ಮ ಯಾವುದೋ ಕೆಲಸದಲ್ಲಿ ಜಯ ಆಗಬೇಕು ಇತ್ಯಾದಿಗಳಿಗೋಸ್ಕರವಾಗಿ ಆವತ್ತು ಸಾಮೂಹಿಕವಾದಂತಹ ಈ ಒಂದು ಹವನವನ್ನು ನಾವು ಆಯೋಜಿಸ್ತಾ ಇರ್ತೇವೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ. ಅಮಾವಾಸ್ಯೆಯ ಸಂಕಲ್ಪ, ಮಾಟ ಮಂತ್ರ, ದೃಷ್ಟಿದೋಷ ಇತ್ಯಾದಿಗಳ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಮೂಲಮಂತ್ರದ ಹವನವನ್ನು ಇಲ್ಲಿ ಆಯೋಜಿಸ್ತಾ ಬರ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ತಮ್ಮ ಪಾಲ್ಗೊಳ್ಳುವಿಕೆ ಹೇಗೆ, ಅದರ ಫಲವನ್ನು ನೀವು ಪಡೆದುಕೊಳ್ಳುವುದು ಹೇಗೆ ಎನ್ನುವುದು ಅತಿ ಸುಲಭವಾದ ಮಾರ್ಗ. ನೀವು ನಿಮಗೆ ಇಷ್ಟವಾದ ಕಾಣಿಕೆಯನ್ನು ಹುಣ್ಣಿಮೆಗೋ ಅಥವಾ ಅಮಾವಾಸ್ಯೆಗೋ ಅಂತ ಮೆನ್ಷನ್ ಮಾಡಿ ಅದನ್ನು ವಾಟ್ಸಪ್ ಮಾಡುವ ಮೂಲಕವಾಗಿ ಫೋನ್ಪೇ ಅಥವಾ ಗೂಗಲ್ ಪೇಯನ್ನು ಮಾಡಿ ಅದರ ರಿಸಿಪ್ಟನ್ನು ಹಾಕಿ ನಿಮ್ಮ ಮೂಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈಗಾಗಲೇ ಹೇಳಿದ ಉದ್ದೇಶದಂತೆ ಆ ಉದ್ದೇಶವನ್ನು ನಮೂದಿಸಿ, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಉದ್ದೇಶ ಇಷ್ಟನ್ನು ನೀವು ನಮೂದಿಸಿ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ನೀವು ಖಂಡಿತವಾಗಿ ಇದರಲ್ಲಿ ನಿಮಗೆ ಆ ಒಂದು ಫಲ ಸಿಗುವಂಥದ್ದಕ್ಕೆ ಭಾಗವಹಿಸಲಿಕ್ಕೆ ನಿಮಗೆ ಅವಕಾಶ. ಅದೇ ರೀತಿಯಾಗಿ ಅದರ ಪ್ರಸಾದವನ್ನು ಕೂಡ ತಲುಪಿಸುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಆದಷ್ಟು ಪ್ರಯತ್ನಪಟ್ಟು ಮಾಡ್ತಾ ಇದ್ದೇವೆ. ಹಾಗಾಗಿ ಅನೇಕರಿಗೆ ಈಗಾಗಲೇ ಆ ಒಂದು ವ್ಯವಸ್ಥೆಯಿಂದ ಅನುಕೂಲ ಆಗಿದೆ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿ ಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.